ಆಫೀಸ್ ಟ್ರಿಪ್ ಮುಗಿಸಿ ವಾಪಸ್ ಬಬ್ಗೆ ಬರೀ 4 ಗಂಟೆ ಜರ್ನಿ ಬರೋಬ್ಬರಿ 10 ಗಂಟೆ ಹೆಂಗಾಯ್ತು ಅಂತ ಹೇಳ್ತೆ ಬನ್ನಿ. ನಮಸ್ಕಾರ, ನಾನು ಸುಷ್ಮಿತಾ ಸಾಲಿಗ್ರಾಮ. ಬೆಳಿಗ್ಗೆ ರೂಮ್ ಬಾಗಿಲು ತೆಗ್ಕೊಂಡ್ರೆ ಜೋರ್ ಗಾಳಿ ಮಳೆ, ಹೊರಗೆ ಹೋದ್ರೆ ಹಾರಿ ಹೋಯ್ಲಕ್ ಅಷ್ಟು. ಆದರೂ ಅದ್ರ ಮಧ್ಯೆಯೂ ಹೊಟ್ಟೆ ಪೂಜೆ ಒಂದು ಬಿಡೋಕಾತಿಲ್ಲ. ಅದಕ್ಕೆ ಕೊಡೆ ಹಿಡ್ಕೊಂಡು ತೇಲ ಆಡ್ಕೊಂಡು ಹೋದೆ ರೆಸ್ಟೋರೆಂಟ್ ಹತ್ರ ಬ್ರೇಕ್ಫಾಸ್ಟ್ಗೆ. ಪೂರಿ, ಉಪ್ಪಿಟ್ಟು, ಫ್ರೂಟ್ಸ್, ಡೋನಟ್ಸ್, ಕೇಕ್ಸ್ ಎಲ್ಲ ಇದೈತಾ. ಬಟ್ ನಾನು 3 ಇಡ್ಲಿ, ಚಟ್ನಿ, ಸ್ವಲ್ಪ ವೆಜ್ಜಸ್ ಮತ್ತೆ ಫ್ರೂಟ್ಸ್ ತಗೊಂಡೆ. ಪೂಲ್ ವಿವ್ ಎಂಜಾಯ್ ಮಾಡ್ಕೊಂಡು ವಾಪಸ್ ರೂಮಿಗೆ ಹೋಗಿ ರೆಡಿ ಆದೆ. ಬಿಕಾಸ್ ಇವತ್ತು ಚೆಕ್ಔಟ್. ಚಂದದ ಪ್ಲೇಸ್ಗೆ ಗುಡ್ ಬೈ ಹೇಳಿ ಬಸ್ಸಲ್ಲಿ ಕೂತ್ಕೊಂಡು 15 ನಿಮಿಷಕ್ಕೆ ಒಂದು ಶಾಕ್ ಸಿಕ್ತು. ರೋಡಲ್ಲಿ ಮರ ಬಿದ್ದಿತ್ತು. ಸುಮಾರು 1.5-2 ಗಂಟೆಗಳ ಕಾಲ ಕಡಲೆಕಾಯಿ ತಿಂದು ಕಾಲಹರಣ ಮಾಡುವಷ್ಟರೊಳಗೆ ಮರ ತೆಗೆದು ರೋಡ್ ಫ್ರೀ ಮಾಡಿ ಕೊಟ್ರು. ಅಯ್ಯಬ್ಬ, ಇನ್ನಾದರೂ ಮನೆಗೆ ಆರಾಮಲ್ಲಿ ಹೊಯ್ಲಕ್ಕಂತಂದ್ರೆ ನಮ್ಮ ಕಣ್ಣಿಗೆ ಬಿದ್ದದ್ದು ಹಾನ್ಬಾಳ್ ಚಿಕ್ಕಿ ಫ್ಯಾಕ್ಟ್ರಿ ಆ್ಯಂಡ್ ಔಟ್ಲೆಟ್. ಇಲ್ಲಿ ಎಲ್ಲ ಥರದ ಚಿಕ್ಕಿ ಸಿಕ್ಕದು. ಚಾಕ್ಲೇಟ್, ಮ್ಯಾಂಗೋ, ಜಾಕ್ ಫ್ರೂಟ್, ಆರೆಂಜ್, ಕ್ಯಾಶ್ಯೂ. ಒಳ್ಳೆ ವಿಷಯ ಅಂತಂದರೆ ಫಸ್ಟ್ಗೆ ಟೇಸ್ಟ್ ಮಾಡಿ ಮತ್ತೆ ಪರ್ಚೇಸ್ ಮಾಡ್ಲಕ್ಕೆ ನಾನು ಸ್ವಲ್ಪ ಚಿಕ್ಕಿ ಎಲ್ಲ ತಗೊಂಡೆ. ಇಷ್ಟರೊಳಗೆ ಟೈಮ್ 5:30. ಊಟ ಸಹ ಆಗಿರಲಿಲ್ಲ. ಮತ್ತೆ ಅಲ್ಲೊಂದು ಆಂಧ್ರ ಹೋಟೆಲ್ ಹತ್ರ ಸ್ಟಾಪ್ ಕೊಟ್ಟು ಬಿರಿಯಾನಿ ತಿನ್ಕೊಂಡು ಮನೆ ಕಡೆ ನಡೆದು. ಇಷ್ಟೆಲ್ಲ ಮನೆಗೆ ಬಪ್ಪತ್ತಿಗೆ 10:30. ಅಂತೂ ಇಂತೂ ಟ್ರಿಪ್ ಗಮ್ಮತ್ತಾಯ್ತು.